ಗೈಸ್ ಗಾಡಿ ಹೋಗ್ತಾ ಇಲ್ಲ, 3 ಜನ ಇದ್ದೀವಿ. ಹೊರಗಡೆ ಹೋಗ್ತಾ ಇದೀವಿ ನಡ್ಕೊಂಡು. ಮೂಟೆ ಎತ್ಕೊ ಹೋಗಿ ಅಂದ್ರು. ಜೈ ಶ್ರೀರಾಮ್. ದರ್ಶಿ ಬಾಪ ಈಗ ಮೂಟೆ ಎತ್ಕೋ. ಹಾಸ್ಟೆಲ್ ಫುಡ್ ತಿಂದು ತಿಂದು ಸ್ಟಂಟ್ ಎಲ್ಲಂಗೆ ಆಗ್ಬಿಟ್ಟಿದ್ದೀವಿ ನಾವು. ಕಬಡ್ಡಿ ಸುಸ್ತಾಗ್ಬಿಟ್ಟಿತ್ತು, ರೆಸ್ಟ್ ಮಾಡ್ತಾ ಇದ್ದೋ. ಪಾಕೆಟ್ ಮನಿ ಬಂತು ಗೈಸ್ ಇವತ್ತು ಫೈನಲಿ. ಹುಡುಗ ಒರಿಜಿನಲ್ ಥರನೇ ಕಾಣಿಸ್ತಾ ಇದೆ ಇದು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸು ರಾಮದೇವ್ರ ಬೆಟ್ಟಕ್ಕೆ ಬಂದಿದ್ದೀವಿ. ನೋಡಿ ಇವಾಗ ಗೇಟ್ ಹತ್ರ ಇದ್ದೀವಿ. ಬನ್ನಿ ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ. ನೋಡಿ ಇವಾಗ ಗಾಡಿ ಒಳಗಡೆ ಹೋಗ್ತಾ ಇದ್ವಿ ಗೈಸ್. ಟಿಕೆಟ್ ತಗೊಂಡು ಬಸ್ಸು ಅಚ್ಚ ನಾನು ದಾರಿ ನೋಡಿ, ದಾರಿನ ಸಾಕಾಗಿದೆ. ಆಟೋ ಹತ್ತುದೇ ಇಲ್ಲ ಇಲ್ಲಿ ಆಟೋಗಳು. ಗಾಡಿ ಆಗ್ತದೆ ಗೈಸ್, ಗಾಡಿ ಆಗ್ತದೆ. ಸ್ವಲ್ಪ ದಾರಿನ ಸಾಕಾಗಿದೆ ಗೈಸ್. ಕೆಲವೊಂದ್ಸರಿ ಹೇಳ್ತೀವಲ್ಲ, ಹೋಗೋ ಜಾಗಕ್ಕಿಂತ ಹೋಗೋ ದಾರಿನ ಸುಂದರವಾಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿ. ಸಾಕ್ಷಿ. ಎಲ್ಲ ಉದ್ರೋಗೈತೆ, ರೋಡ್ ಮಾಡ್ಬೇಕಷ್ಟೇ, ಮಾಡಿಲ್ಲ. ಏನ್ ಮಾಡೋಣ, ಇಳಿಯೋಣ. ಇಳ್ಕೊ ಅಲ್ಲಿ ಗೈಸ್ ಗಾಡಿ ಹೋಗ್ತಾ ಇಲ್ಲ, 3 ಜನ ಇದ್ದೀವಿ. ನಾವು ನಡ್ಕೊಂಡು ಹೋಗ್ತೀವಿ. ದರ್ಶ ಮುಂದೆ ಹೋಗ್ತಾನೆ. ಗೈಸ್ ಟಿಕೆಟ್ ತಗೋಬೇಕು ಇಲ್ಲಿಗೆ ಬರ್ಬೇಕಂದ್ರೆ ನೋಡಿ, ಒಬ್ಬರಿಗೆ 25 ರೂಪಾಯಿ. ಸೊ ನಾವು 3 ಜನ ಇದೀವಿ. 75 ರೂಪಾಯಿ, 10 ರೂಪಾಯಿ ವೆಹಿಕಲ್ ಪಾರ್ಕಿಂಗ್, 2 ವೀಲರ್ಗೆ. ಒಳಗಡೆ ತಗೊಂಡ್ರೆ ಗಾಡಿ ಒಬ್ರಿಗೆ 25 ಗೈಸ್. ನಾನು ಲಾಸ್ಟ್ ಟೈಮ್ ಬಂದಿದ್ದ ಕಣ ಇಲ್ಲಿ, ನಾವು ಡಿಗ್ರಿ ಟೈಮಲ್ಲಿ ಬಂದಿದ್ದು. ಹೌದಾ, ಡಿಗ್ರಿ ಫ್ಯಾಮು ಜೊತೆ ಬಂದಿದೆ. ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ. ಬಂದು 2 ವರ್ಷ ಆಯ್ತು ಬಿಡು. ಕೊನೆಗೂ 2 ವರ್ಷ. ಇನ್ನೇನು ನಾವು ಹೋಗ್ತಾ ಇದೀವಿ ಅನ್ನೋ ಟೈಮಲ್ಲಿ ಬಂದಿರೋದು ನಾನು. ರಾಮನಗರ ಬೆಟ್ಟ, ಯಾವ್ದು ರಾಮದೇವ್ರ ಬೆಟ್ಟ. ಆ ಟೈಮಲ್ಲಿ ಬಂದಿದ್ದವರು ಜೊತೆಲಿ. ಇವಾಗ ಇದು ಅನ್ಎಕ್ಸ್ಪೆಕ್ಟೆಡ್ ಗೈಸ್, ಬರಬೇಕು ಅಂತ ಬಂದಿರೋದಲ್ಲ, ಪ್ಲಾನ್ ಇಲ್ಲ, ಅನ್ಪ್ಲಾನ್ಡ್ ಇದು. ನಮ್ಗೆಲ್ಲ ಆಲ್ಮೋಸ್ಟ್ ಅನ್ಪ್ಲಾನ್ಡ್. ಎಲ್ಲಗಾರು ಹೋಗ್ಬೇಕಾದ್ರೆ ಅನ್ಪ್ಲಾನ್ಡ್ ಇದ್ದಾಗಲೇ ಬೇಗ ಹೋಗ್ಬಿಡ್ತೀವಿ. ಪ್ಲಾನ್ ಮಾಡಿದ್ರೆ 100% ಹುಡುಗರು ಹೋಗಲ್ಲ, ಜಗ್ಗಲ್ಲ, ಹೋಗಲ್ಲ. ಫ್ಲಾಪ್ ಅದು. ಇದೇ ನಮ್ಮ ಪ್ರಶಾಂತನ ಹಾಕೊಂಡು ಹೋಗ್ಬೇಕು ಅಂತ ಅನ್ಕೊಂಡು ಅದು ಅಟ್ಟರ್ ಫ್ಲಾಪ್ ಆಗೋಯ್ತು. 1 ವಾರ ಪೂರ್ತಿ ಫ್ಲಾಪೇ ಅದು. ನಾಳೆ ಅನ್ಕೊಂಡೆ, ಹಿಟ್ಟೇ ಆಗಲಿಲ್ಲ, ಕೊನೆಗೂ ಹೋಗ್ಲೇ ಇಲ್ಲ. ಅದಕ್ಕೆ ಯಾವಾಗ ಅನ್ಪ್ಲಾನ್ಡ್ ಆಗಿ ಬರ್ಬೇಕು. ನಿಮ್ಮ ಕಡೆ ಈ ಥರ ಎಲ್ಲ ಬೆಟ್ಟವಾ? ಇದೇವೆ ಅಂದ್ರೆ ಅಂಜನಾದ್ರಿ ಬೆಟ್ಟ. ಇನ್ನು ಬೇಜಾನ್ ಇದಾವ. ಅಲ್ಲೆಲ್ಲ ಹೆಂಗೈತೆ ವ್ಯೂ. ರಣದ ಅಲ್ಲ ಇದು ಬಾಲ್. ಇನ್ನು ಅಲ್ಲಿ ಮೆಟ್ಲತ್ತದು. ನೀರು, ವಾಶ್ರೂಮ್ಸ್, ನೀವು ದಾಹಾದ್ರೆ ನೀರು ಕುಡಿಯೋಕ್ಕೆ ವಾಶ್ರೂಮ್ಸ್ ಎಲ್ಲ ಅವೆ. ಎಲ್ಲ ಯೂಸ್ ಮಾಡ್ಬೋದು. ಆನೆ ಬಂದ್ಬಿಟ್ರೆ ಏನು ಕತೆ? ಆನೆ ಬಂದ್ರೆ ಬೇಜಾನ್ ಮರಗಳಿದ್ರೆ ಮರಗಳು ಹತ್ತಾರೆ. ಕುತ್ಕೊಳಕ್ ಜಾಗ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿದೆ. ಅಲ್ಲಿಂದ ನಡ್ಕೊಂಡು ಬಂದು ರೆಸ್ಟ್ ಮಾಡ್ಬೋದು, ಚೆನ್ನಾಗೈತೆ. ಹೌದು, ಒಳ್ಳೆ ನೋಡಿ ಬಿಡು ಇಲ್ಲಿ ಎಷ್ಟು ತಂಪಾಗ ನೋಡಿ, ಪೀಸ್ ಸೈಲೆಂಟು ಗೈಸ್. ಇವಾಗ ಎಕ್ಸಾಮು ಐತೆ ನಮಗೆ. ಬುಕ್ಕಿಗೆ ತಗೊಂಡ್ಬಂದಿದ್ರೆ ಇಲ್ಲ 1 ಅವರ್ ಕೂತ್ಕೊಂಡು ಓದ್ಕೊಂಡು ಹೋಗ್ಬೋದಿತ್ತು. ಹೆಂಗ್ ಮತ್ತೆ ಪೀಸ್ ಆಗೈತೆ, ಗಲಾಟೆ ಇಲ್ಲ. ರಣದ್ದು ವನ್ಯಜೀವಿ ಧಾಮ ನೋಡಿಲ್ಲ ಐತೆ ಬೋರ್ಡು. ಬಂದು ಹೋಗುವ ಬಯಲ್ಗೆ, ಅಲ್ಲಿ ಇಳಿದ್ಬಿಟ್ಟು ಬಂದಮೇಲೆ ಒಳಗಡೆ ಹೋಗುವ. ನಾನು ಅದಕ್ಕೆ ವಿತೌಟ್ ಮೈಕ್ ಬಂದ್ಬಿಟ್ಟೆ. ಮೈಕೆ ಬೇಕಾಗಿಲ್ಲ ಇಲ್ಲಿ. ಶಿವಮೊಗ್ಗದಲ್ಲಿ ಹಿಂಗಿರ್ಲಿಲ್ಲ. ಮೈಕ್ ಬೇಡ ನಮ್ಗೆ, ಆ ಥರ ಐತೆ ಗೈಸ್. ಇವಾಗ ಒಳಗಡೆ ಬಂದು ನೋಡಿ, ಒಳಗಡೆ ಹೋಗ್ತಾ ಇದೀವಿ ನಡ್ಕೊಂಡು. ಇಲ್ಲಿ ಬಿಡ್ಬೇಕು, ಇಲ್ಲೂ ಬಿಟ್ಬೋದು, ಅಲ್ಲೇ ಬಿಡು ನೋಡಿ. ಎಲ್ಲ ಬಿಟ್ಟವ್ರಲ್ಲ, ಯಾರೂ ಹಾಕೋ ಹೋಗಲ್ಲ. ಬನ್ನಿ ಇವಾಗ ಸ್ಲಿಪ್ಪರ್ ಬಿಟ್ಬಿಟ್ಟು ಆಚೆ
ಹಾಕಿ ಹೋಗ್ಬೋದು. ಕನ್ನಡದವ್ರೆ. ನಾವು ಇವಾಗ ಇದ್ರಲ್ಲಿ ಬಗ್ಗೆ ತಿರ್ಗಾ ಕೆಲಸ ಕೊಟ್ಬಿಟ್ರೆ ಸ್ವಲ್ಪ ಬಂದು ಎತ್ಕೊ. ಎಲ್ಲಿ ಗಂಟೆ ಎತ್ಕೋಬೇಕು ಅಲ್ಲಿ ಆರಾಮಾಗಿ ಹತ್ತು ಅಂತ ಬರ್ರಿ. ಸ್ವಲ್ಪ ನನ್ನ ಅಂಕಲ್ಗೆ ಮೂಟೆ ಎತ್ಕೋಗಿ ಅಂದರು. ಜೈ ಶ್ರೀರಾಮ್. ಮಚ್ಚೆ ಎತ್ಕೊಂಡವನೆ. 3 ಜನ ಸ್ವಲ್ಪ ದೂರ ಎತ್ಕೋಯ್ತೀವಿ. ದತ್ತಿ ಅಂದ ತಕ್ಷಣ ಕೆಲಸಗಳು ಹಿಂಗೆ ಬರ್ತಾನೆ ಇರ್ಲಿಲ್ಲ. ಯಾಕೆ ಅಲ್ಲೇ ಉಳ್ಕೊಂಡ್ಬಿಟ್ನಲ್ಲ. ಗೈಸ್ ರಾಮನಗರ ರಾಮದೇವ್ರ ಬೆಟ್ಟ ನೋಡೋಣ ಅಂತ ಹೆಲ್ಪಿಂಗ್ ನೇಚರು. ಕೆಲಸ ಕೊಟ್ಬಿಟ್ಟು ಅಂದ್ರೆ ಫ್ರೀಯಾಗಿ ಆರಾಮಾಗಿ ಎಲ್ಲ ಹತ್ತು ಅಂತ ಅಂದ್ರೆ ವಯಸ್ಸು ನೋಡಿ ಹಿಂಗೈತೆ ವ್ಯೂ. 3 ಜನ ಸೇರಿ ಎತ್ಕೊಂಡು ಹೋಗ್ತೀವಿ. ಎಲ್ಲಿ ಗಂಟೆ ಆಗುತ್ತೆ? ಎಲ್ಲಿ ಗಂಟೆ ಅಲ್ಲ, ಬರ್ಬೇಕಿತ್ತು, ಬರಲೇವಾ? ಬನ್ನಿ ದರ್ಶಿ ಬಾಪ, ಹಿಂಗೆ ಮೂಟೆ ಎತ್ಕೋ. ಆಯ್ತು ಬಿಡು, ಒತ್ಕೊ ಹೋಗು ಅಂದಲ್ಲ ಅಲ್ಲಿ. ಎಷ್ಟು ಕೆ ಜಿ ಅದು? ನಾವು ಎತ್ತಿದ್ದಾಯ್ತು. ಈ ಮೂಟೆ ಯಾರು ಎತ್ಕೋತಾರೆ? ಅದು ನಾನು ಇಟ್ಕೋತೀನಪ್ಪ. ಇದು ನಾನು ಇಟ್ಕೋತೀನಿ. ನಿಂತಲ್ಲ ಎತ್ಕೊಳಪ್ಪ. ಈಸಿ ಕೆಲಸ ಹುಡ್ಕೋತಾರೆ. ಒತ್ಕೋ ಈಗ. ಅದು ಗಾಯ್ಸ್ ಇವಾಗ ದರ್ಶಿ ದರ್ಶಿ ಕನ್ನಡ ಹಾಕಬಾರ್ದು ಕುಡಿತೀನಿ. ಅವ್ರು ಮೆಟ್ಲು ಕಾಲ ನಾನು ಹಾಕೋತೀನಿ. ಕರೇನ್ ಟಿಕೆಟ್. ನಾನಿವಾಗ ಗ್ಲಾಸ್ ಹಾಕೊಂಡು, ಗ್ಲಾಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಗಾಯ್ಸ್. ನಮ್ಮ ಅಚ್ಚಂದು ಟೋಪಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ದರ್ಶಿ ಮೂಟ ಹೊತ್ಕೊಂಡ್ಮೇಲೆ ಒಂದು ಒತ್ಕೋ. ಆಯ್ತು ಬಿಡಿ ಅಂಕಲ್, ಒತ್ಕೋಯ್ತೀವಿ. ಸಿಂಪಲ್ ಹೇಳ್ಬಿಟ್ಟ. ಈಗ ಒತ್ಕೊಂಡು ಹೋಗ್ಬೋದು. ಅಷ್ಟು ದೂರ ಒಬ್ಬನೇ ಅಂದ್ರೆ ಇಲ್ಲಿ ಗಂಟೆ. ಹೌದು ಗೈಸ್, ನೀವಾಗ ಮೆಟ್ಲು ಹತ್ಕೊಂಡು ಹೋಗುವ. ಆಲ್ರೆಡಿ ಇಲ್ಲೇ ಸುಸ್ತಾಗ್ತೈತೆ ಗೈಸ್. ಇವಾಗ ನಾನು ಎತ್ಕೋತಾ ಇದ್ದೀನಿ ಅಕ್ಕಿ ಮೂಟೆನ. ಬನ್ನಿ. ಕಮಾನ್ ಅನ್ನದ, ಕಮಾನ್. ನಿಧಾನ ಕತ್ತು, ಸುಸ್ತಾಗೋಯ್ತು. ಡಿಗ್ರಿ ಬರ್ಬೇಕಾದ್ರೆ ಈ ತರ ಇವಾಗ ಫ್ರೀಯಾಗಿ 3 ಜನ ಆರಾಮಾಗಿ ಸಿಕ್ಕೊಂಡು ಬರುವಂತ ಬಂದು ಇಲ್ಲೊಂದು ಈ ತರ ಇರ್ತದೆ ಅಂತ ಗೊತ್ತಿಲ್ಲ. ನಾನು ಆಚೆ ಹಂಗೆ ಹೋಗ್ಬಿಡ್ತಾ ಇದೆ. ಹಾಸ್ಟೆಲ್ ಇದ್ದು ಏನೋ ಪೀಸಾಗಿ ಎಲ್ಲರೂ ಹೋಗಿ ಬರೋ ಹೊರಗಡೆ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಇವಾಗ ಸ್ವಲ್ಪ ಸ್ಟ್ರೆಸ್ ಇತ್ತು. ಓದಕ್ಕೆ ಸ್ವಲ್ಪ ಇಲ್ಲಂದ್ರೆ ಹೊರಗಡೆ ಹೋಗಿ ಮೈಂಡ್ ರಿಫ್ರೆಶ್ ಮಾಡ್ಕೊಂಡು ಬರುವಂತ ಬಂದು ಇಲ್ಲಿ ಇನ್ನೂ ಸ್ಟ್ರೆಸ್ ಆಗೋಯ್ತಾ ನನಗೆ. ಇವತ್ತು ನಾಳೆ ಇನ್ನ ರೆಸ್ಟೇ. ಊಟ ಗೊತ್ತಿರೋದಕ್ಕೆ 2 ದಿನ ರೆಸ್ಟ್ ನನಗೆ. ಇನ್ನೆರಡು ದಿವಸ ಸ್ಟ್ರೆಸ್ ಆಯ್ತದ. ರೆಸ್ಟ್ ಹಾಸ್ಟೆಲಲ್ಲಿ ವಾರ್ಡನ್ ಹೇಳಿದ್ರೆ ಕೇಳಲ್ಲ. ಬನ್ನಿ ಅಪ್ಪ, ನೀವು ನಿಧಾನ ಕೊಡೋರು ನನ್ಗೆ ಇದಾಯ್ತು. ಮಚ್ಚ ಫುಲ್ ಹೊಡ್ತಾವನೀಗ. ಬರ್ಬೇಕಿತ್ತು. ಹೊಡ್ತಾವನೆ ಹೋಗಿ ಭಾರ ಆಗ್ತೈತೆ ಅಂತ ಓಡ್ತಾ ಇದ್ದಾರೆ. ಎಕ್ಸಸೈಸ್ ಫುಲ್ ಬಾಡಿ ವರ್ಕೌಟ್ ಈಗ. ನನಗೆ ಜಾಸ್ತಿ ದಿನ ಇನ್ನೂ ಓಡಲಿಲ್ವಲ್ಲ, ಏನು ಕೆಲಸ ಇಲ್ಲ, ಬರೀ ಹಾಕಲು ತಿನ್ನೋದು ಒಳ್ಳೆದಾಗಿತ್ತು. ಅಲ್ಲಿಂದ ಅಲ್ಲಿ ತಗಡು ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೆ ಎತ್ಕೊ ಬಂದೀನಿ ಗೈಸ್. 100 ಮೀಟರ್ ಅದ ಗೈಸ್. ಇವಾಗ ನೋಡಿ ಮೂಟೆಯಲ್ಲಿ ನಾನು ಅಂತ ನಿಕ್ಕಿದ್ದೀನಿ. ಇಲ್ಲೈತೆ. ಸ್ವಲ್ಪ ಸುಸ್ತಾಗ್ತೈತೆ. ನೀರಿನ ಬಾಟ್ಲು ತರಲಿಲ್ಲ ಗೈಸ್ ನಾವು. ಆ ಥರದಲ್ಲಿ ಹಂಗೆ ಬಂದ್ಬಿಟ್ಟ 3 ಜನ. ಆ ಥರದಲ್ಲಿ ಅಂದ್ರೆ ಈ ಥರ ಏನು ಗೊತ್ತಿರಲಿಲ್ವಲ್ಲ. ಚೀಲ ಎತ್ತಿಡ್ಬೇಕು ಮೇಲೆ ಅಂತ ಏನು ಗೊತ್ತಿರಲಿಲ್ಲ ನಮಗೆ. ಸುಮ್ಮನೆ ಒಬ್ಬರೇ ನಡ್ಕೊಂಡು ಬರೋದಾಗಿದ್ರೆ ಹತ್ತು ಬಿಡ್ತಾ ಇದ್ದೆ, ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಈ ಮೂಟೆ ಒರೆಸಿದ್ರಲ್ಲಿ ಕೆಳಗಡೆ ಅಂತ ತರಬೇಕಿತ್ತು. ನೀವು ಯಾರಾದ್ರೂ ಬಂದ್ರೆ ಸುಸ್ತಾಗ್ತದೆ. ನೀರಿನ ಬಾಟ್ಲು ತಗೊಂಡು ಜೊತೆಲಿ. ಹೌದು. ಇಲ್ಲಿಗೆ ಬರೋರು ನೀರಿನ ಬಾಟ್ಲು ಕ್ಯಾರಿ ಮಾಡಿ. ಆದರೆ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ಅಲ್ಲಿ ಬಿಸಾಕ್ಬೇಡಿ. ತುಂಬ ಕ್ಲೀನಾಗಿದೆ ಆ್ಯಕ್ಚುಲಿ. ಇಲ್ಲಿ ಪ್ಲಾಸ್ಟಿಕ್ ನಾನು ಅಲ್ಲಿಂದ ನೋಡ್ಕೊಂಡು ಬಂದೆ, ಇಲ್ಲಿ ಪ್ಲಾಸ್ಟಿಕ್ ಇಲ್ಲ. ಯಾರಾದ್ರೂ ಬರೋದಿದ್ರೆ
ಪ್ಲಾಸ್ಟಿಕನ್ನು ಕ್ಯಾರಿ ಮಾಡಿ ಅಂಡ್ ಎಲ್ಲೂ ಬಿಸಾಡಬೇಡಿ, ಬಿಸಾಡಬೇಡಿ, ತಗೊಂಡೋಗಿ ಮತ್ತೆ ಮನೆಗೆ. ಹಿಂದೆ ಐತಿ ಇಲ್ಲಿ. ತುಂಬ ಪೀಸ್ ಆಗಿದೆ ಜಾಗ, ಐತೆ ತುಂಬ ನೋಡಿ ಎಷ್ಟು ಗ್ರೀನಾಗೆಲ್ಲ ಸಕ್ಕತ್ತಾಗಿದೆ. ಹಾಂ, ಮಳೆ ಬಂದಾಗಂತೂ ಇನ್ನೂ ಚೆನ್ನಾಗಿದೆ. ಹೌದು ನೋಡಿ, ಈ ಥರ ಇದೆ. ನಮ್ಮ ಮೇಲೆ ಹೋಗ್ಬೇಕಿನ್ನ, ನಾವು ಹೋಗ್ಬೇಕು, ಸುಸ್ತಾಯ್ತು ಅಂತ ಕೂತ್ಕೊಂಡಿದ್ದೀವಿ ಗೈಸ್. ಹೋಗುವ. 25 kg ಮೂಟೆ ಗೈಸ್, 25 kg ಅನ್ಕೋತಾ ಇರ್ಬೋದು. 25 kg ಮೂಟೆ ಎತ್ಕೊಳ್ಳೋ ಹಾಸ್ಟೆಲ್ ಫುಡ್ ಗೈಸ್, ನಾವೇನು ಮಾಡೋಕ್ಕಾಗಲ್ಲ. ಹಾಸ್ಟೆಲ್ ಫುಡ್ ತಿಂದು ತಿಂದು ಸ್ಟ್ರೆಂತ್ ಇಲ್ದಂಗೆ ಆಗ್ಬಿಟ್ಟಿದ್ದೀವಿ ನಾವು. ಈಗ ಒಂದು ವೀಕಿಂದ ಚೆನ್ನಾಗಿ ಮಾಡ್ತಾವ್ರೆ ಸ್ವಲ್ಪ, ಅದು ಏನೇನೋ ಆಯ್ತು. ಹೌದು, ಆಗಿಂದ ಸ್ವಲ್ಪ ಪರವಾಗಿಲ್ಲ. ಅದಕ್ಕೋಸ್ಕರ ಈ ಮೂಟೆ ಎತ್ಕೊಂಡು ಇಲ್ಲಿ ಗಂಟ, ಇಲ್ಲಾಂದ್ರೆ ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಈಸ್ಕೊತಾನೆ ಇರ್ಲಿಲ್ಲ ಅದನ್ನ, ಇಲ್ಲಾಂದ್ರೆ ಅಲ್ಲೇ ಹಿಡಿಸ್ಬಿಡ್ತಾ ಇದ್ದು ಪಕ್ಕ. ಓಕೆ, ಬನ್ನಿ ಮೇಲೆ ಹೋಗುವ. ಈಗ ಮತ್ತೆ ಹಾಸ್ಟೆಲಲ್ಲಿ ಗಾಯ್ಸ್ ಇವತ್ತು ನಿನ್ನೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಗೆ ಹೊಸ VC ಅವ್ರು ಬಂದಿದ್ದಾರೆ. ಅವ್ರ ಪ್ರಯುಕ್ತ ಇವತ್ತು ಎಲ್ಲರಿಗೂ ಸಿಹಿ ಊಟ ಮಾಡಿಸ್ತಾ ಇದ್ದಾರೆ. ಯೂನಿವರ್ಸಿಟಿಲೂ ಹೌದು, ನಮ್ಮ ರಾಮನಗರದಲ್ಲೂ ಹೌದು, ಎಲ್ಲ ಹಾಸ್ಟೆಲ್ ಯೂನಿವರ್ಸಿಟಿ ಅಂಡರ್ ಯಾವ್ಯಾವ ಹಾಸ್ಟೆಲ್ ಬರ್ತವೆ ಎಲ್ಲಾನು ಮಾಡ್ತಾ ಇದ್ದಾರೆ. ಈಗ ಒಬ್ಬಟ್ಟು ರೆಡಿ, ಇಲ್ಲಿಂದ ಈಗ ನಾವು ಹೋಗೋತ್ತಿಗೆ ರೆಡಿ ಆಗಿರುತ್ತೆ, ತೋರಿಸ್ತೀವಿ ನಿಮ್ಗೂ. ಬನ್ನಿ ಎತ್ಕೊಳ್ವಾ, ದರ್ಸಿ ಎತ್ಕೊಳಪ್ಪ, ದರ್ಸಿ ಎತ್ಕೊಳ್ಳೋ ಸ್ಥಳಗಳು ಕೊಡ್ತೀನಿ. ಇದು ಎತ್ಬೇಕು ನೀನು. ಇದು ನೋಡಿ, ಹೆಂಗ ನೋಡಿ ಗಾಯ್ಸ್ ಹೆಂಗೈತಿ ಇಲ್ಲಿ ಈ ವ್ಯೂ ನೋಡಿ, ಇದ್ರಲ್ಲಿ ಎತ್ತಿದ್ರೆ ಮಾತ್ರ ನೋಡಿ ಹಿಂಗದೆ. ಮಚ್ಚ ನೀನ್ ಎತ್ಕೊಳ್ಳೋ, ವ್ಯೂ ಸಕ್ಕತ್ತಾಗೈತೆ. 25 kg ಅಕ್ಕಿ ಒರೆಸ್ತಿರಲ್ವ, ಇದು ಹೆಂಗಪ್ಪ ಇಷ್ಟು ಇತ್ತು. ನಾನು ಹೊತ್ಕೋತೀನಿ ಬಾಪ. ಗೈಸ್ ವ್ಯೂ ಇಲ್ಲಿ ಕಂಟೆಂಟ್ಗೋಸ್ಕರ ನಮ್ಮ ಮಚ್ಚ ಮಾಡ್ತಿರೋದು ಇದು. ಕಂಟೆಂಟ್ ಅಲ್ಲ, ಅಂಕಲ್ಗೆ ನಾನೇ ಹೇಳಿದ ಈಗ ಎತ್ತ ಮಚ್ಚ. ಇಲ್ಲಿದೆ ನೋಡಿ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಮಚ್ಚ. ಕ್ಲಿಪ್ ಒಳ್ಳೆ ಸಕ್ಕತ್ತಾಗಿ ಬರ್ತಿದ್ಯಪ್ಪ. ಓಡ್ತಾವ ನೋಡಿ ಗೈಸ್, ಓಡ್ತಾವನೆ. ಬನ್ನಿ ನಾವು ಓಡುವ. ಹತ್ಬಿಟ್ಟ. ಇನ್ನೆಷ್ಟು ದೂರ ಅದು? ಹಾಂ, ಇನ್ನೆಷ್ಟು ದೂರ ಅದೇ? ಹಾಂ, ಹೌದು. ಹ್ಞೂ, ಹಾಂ ಅಚ್ಚ ಎತ್ಬಿಟ್ಟ ಗೈಸ್. ಈಗ ಇಲ್ಲಿವರೆಗೂ ತಂದಿದ್ದೀವಿ, ಇಲ್ಲಿವರೆಗೂ ತಂದಿಟ್ಟಿದ್ದೀನಿ. ಅಲ್ಲಿಂದ ಇಲ್ಲಿ ತಗೊಂಬಂದಿದ್ದಾನೆ. ಇವಾಗ ದರ್ಶಿ ಎತ್ಕೋತಾನಿಗೆ. ಹ್ಞೂ, ನೀನೇ ಎತ್ಕೋಬೇಕಪ್ಪ ಈಗ. ಇಲ್ಲಿ ಅಷ್ಟೇ ಇಲ್ಲಿ ನೋಡಿ, ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ. ಹಾಂ, 70 ಡಬಲ್ ಹೊಡಿತಾರೆ. ಒಂದು ನಿಮಿಷಕ್ಕೆ 48 ಹೊಡ್ತಿದ್ದಾನೆ. ಒಂದು ನಿಮಿಷಕ್ಕೆ 72 ಸಲ ತಾನೆ. ಒಂದು ನಿಮಿಷಕ್ಕೆ 72 ಸಲ ಬಿಡ್ಕೊಳ್ಳೋ ಆಲ್ಟು ಡಬಲ್ ಬಿಡಿತೈತೆ. 72 ಇಂಟು 2 144 ಟೈಮ್ಸ್ ಆಗ್ಬಿಟ್ಟು ಕೇಳಿಸ್ಕೊತೀರಾ? ಕೇಳಿಸ್ಕೊಳ್ಳಿ. ಆ ಕಡೆ ಈ ಕಡೆ ಕೈ ಹಿಡ್ಕೊಬೋದಿಲ್ಲಪ್ಪ. ರೇಟ್ ಆಗುತ್ತೋ? ಬೇಡ ನೋಡಿಲಿ, ಅದಕ್ಕೆ ಎಗಲೇಬೇಕು. ಎತ್ಕೋ ಎಗ್ಲು, ಮಜವಾಗ ಆರಾಮಾಗಿ ಕುತ್ಕೊತದೆ. ಇದತ್ತಿದ್ದೀನಿ ನಾನು, ಇದತ್ತಲ್ಲ ಹೊತ್ತು. ಎತ್ಕೊಳ ಮಹೇಂದ್ರ ಬಾಹುಬಲಿ ಗೈಸ್. ನೋಡಿ ಇವಾಗ ದರ್ಶಿ ಹೇಳ್ದಂಗೆ ಒರೆಸ್ತೆ ಅವನ ಕೈಲಿ. ಬನ್ನಿ ಇವಾಗ ಅವ್ನು ಕರ್ಕೊ ಹೋಗುವ. ದರ್ಶಿ ಓಡಬೇಕು, ನಿಧಾನಕ್ಕೆ ಹೋದ್ರೆ ನಿನಗೆ ಕಷ್ಟ. ಡಿಸ್ಟ್ರಿಕ್ಟ್ ಲೆವೆಲ್ ಆಡ್ಬಿಟ್ಬಿಟ್ಟಿದ್ದೀವಿ ಖೋಖೋನ. ಖೋಖೋ ಇದಕ್ಕೆ ಏನು ಸಂಬಂಧ? ಖೋಖೋಲೇನು ಮೂಟೆ ಒರೆಸ್ತಾರ? ರನ್ನಿಂಗ್ಗೆ ಅಲ್ಲಿ ಭಾರ ಏನು ಇರಲ್ವಲ್ಲ ತಲೆ ಮೇಲೆ. ಇನ್ನೇನು ಬಂತಲ್ಲ, ಇಷ್ಟೇ ನೀನು ದೇವಸ್ಥಾನ ಬಂದಾಯ್ತು. ಸ್ವಲ್ಪ ಇದೆ. ಮಾಡಿರೋ ಮಿಸ್ಟೇಕು ಅಂದರೆ ನೀರಿನ ಬಾಟ್ಲು ತರದಿರೋದು. ನೀರಿನ ಬಾಟ್ಲು ತರಬೇಕು. ಬಾಯೆಲ್ಲ ಒಣಗಿ ಹೋಯ್ತು. ಈ ಬಬಲ್ ಗಮ್ ಅಂತ ರಸ ಎಲ್ಲ ಹೊಂಟೋಗಿ ಗಾಯ
ಬಾಯಲ್ಲಿ ತಿಂತಾರೆ ಚಿಂಗಮ್ ಎಲ್ಲ ಇದಾಗ್ಬಿಡೋದು ರಬ್ಬ. ನೀರು ಬರ್ತಾ ಇದೆ ಅಷ್ಟೇ. ಬನ್ನಿ ಹೋಗುವ. ನೋಡಿ ಹಿಂಗ ಶನಿವಾರ ಭಾನುವಾರ ಜಾಸ್ತಿ. ಅಲ್ಲೊಂದು ಗುಹೆ ಇದೆ. ಹಾಂ ಹಂಗೇನೆ ಎಲ್ಲ ದಾರಿಗಳು ಸಂಧಿ ಹೋಗೋ ಬಾ, ಬಂದು ಹೋಗೋ ಬಾ. ಮತ್ತೆ ಆ ಬಂಡೆ ಮೇಲೆ ಹತ್ಬಿಟ್ಟು ಟಾಪ್ ಇವು ನೋಡ್ಕೊಂಡು ಹಾಂ ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಸ್ವಲ್ಪ ನೀರು ಕುಡಿಯುವ ನೆಲ್ಲಿ ಇದೆ ನೋಡಪ್ಪ ಅಲ್ಲಿ. ರೈಸ್ ಇವಾಗ ಮೇಲ್ಗಡೆ ಬಂದು ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು, ಸಿಕ್ಕಾಬಿಟ್ಟು ಸುಸ್ತಾಗ್ಬಿಟ್ಟಿತ್ತು. ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೋ, ಸ್ವಲ್ಪ ಮಲ್ಲಿಗೆ ಬಿಟ್ಟಿದ್ದೆ ನಾನು. ವೆಯ್ಟ್ ಮಾಡ್ತಾ ಇದ್ದೆ, ಕೂತಿದ್ದೋ. ಇವಾಗ ಒಳಗಡೆ ಹೋಗ್ಬೇಕು ಗೈಸ್. ನೋಡಿದ್ದೆವು ನಮಗೆ ಇಲ್ಲಿ ಎಂಟ್ರೆನ್ಸ್ ಎಲ್ಲ ಕೂತಿದ್ದೀವಿ. ನಮ್ಮ ಮಚ್ಚ ಅಲ್ಲಿ ಕೂತಿದ್ದಾನೆ. ಬನ್ನಿ ಇವಾಗ ಒಳಗಡೆ ಹೋಗಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಆಮೇಲೆ ಕೆಳಗಡೆ ಪಾತಾಳ ಪಾತಾಳಕ್ಕೆ ಹೋಗೋ ಗೈಸ್. ನೋಡಿ ಒಳಗಡೆ ಬಂದು ಗುಡಿ ಒಳಗಡೆ ಐತೆ ವ್ಯೂ. ನೋಡಿ ಹಿಂಗೈತೆ. ಏನದು ಕಲ್ಲು ಏನು ಕೆರೆನಾ? ಕೊಳಗ ಅಲ್ಲ ಕೊಳ ಬಂಡೆ ಕೊಳ ಗೈಸ್. ಬಂಡೆ ಮೇಲೆ ಬೀಳೋ ನೀರೆಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಕೊಳ ತೋರ್ಸ, ಕೊಳನಲ್ಲಿ ಕೊಳ ಏನು ಕೊಳ ಇದೆ? ಬಂಡೆ ಮೇಲೆ ಬೀಳ್ತದಲ್ಲ ನೀರೆಲ್ಲ, ಅಲ್ಲಿ ಎಲ್ಲೂ ಹೋಗಲ್ಲ ನೀರು ಅಲ್ಲೇ. ಗುಡಿ ಬಣ್ಣ ಐತೆ ಗೈಸ್. ನೋಡಿ ನಾವು ಅಲ್ಲಿಂದ ಬಂದು ನಡ್ಕೊಂಡು ಇನ್ನೂ ಅಲ್ಲೆಲ್ಲ ಐತೆ. ಅಲ್ಲಿ ಅದ್ರ ಮೇಲೆ ಹೋಗೋದು, ಇನ್ನು ಇದ್ರ ಮೇಲೆ ಹತ್ತೋದು. ಅಯ್ಯೋ ಎನರ್ಜಿನೇ ಇಲ್ಲ ಗೈಸ್, ಎನರ್ಜಿ ಹೋಗ್ಬಿಟ್ಟೈತೆ ನನಗೆ. ಟೊಮೊಟೊ ಬತ್ತು ಕೆಲಸ ಮಾಡ್ತಾ ಇಲ್ಲ ಗೈಸ್, ಕೆಲಸ ಮಾಡ್ತಾ ಇಲ್ಲ ನನಗೆ. ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಗೈಸ್ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊ ಬರುವ ಅಂತ. ಬನ್ನಿ ನೋಡಿ ಹಿಂಗೈತೆ ಪ್ಲೇಸ್. ಇಲ್ಲಿ ನಾನು ಮುಂದೆ ಹೋಗ್ತೀನಿ ಅಲ್ಲ, ನೀನು ನಿಧಾನಕ್ಕೆ ಬರೋ. ನೋಡಿ ಗೈಸ್, ಜಾಗ ಎಲ್ಲ ಮೆಮೊರಿ ನಮಗೆ ಗೈಸ್. ನಿಧಾನ ಕಂಡ್ರು. ಯಾಕೆ ಯಾಕಮ್ಮ ಕಾಲ್ಗಿಲ್ ಉಳುಕ್ಬಿಟ್ರದು? ನಿಧಾನಕ್ಕೆ ಹೋಗ್ಬೇಕಲ್ವಾ? ಮಚ್ಚ ಪ್ಲೇಸ್ ಹಂಗದೆ. ಇನ್ನ ಕೆಳಗಡೆ ಐತೆ ಬಾ ಚೆನ್ನಾಗಿ. ಇನ್ನ ಕೆಳಗಡೆ ಕನ್ನಡನೇನದು? ಕನ್ನಡನದು? ನನಗೆ ಅರ್ಥನೇ ಇರಲಿಲ್ಲ ಅದು ಯಾವ ಭಾಷೆ. ಸ್ಪೀಡ್ ಅವನು ಗೊತ್ತೇ ಐತಿಲ್ಲ ಕನ್ನಡ. ಅಚ್ಚ ಇಲ್ಲಿ ಮಳೆ ಹೋದಾಗ ಹುಷಾರಾಗಿ ಬರ್ಬೇಕಣ್ಣ, ಜಾರ್ ಬರ್ತದೆ ಕಲ್ಲು. ಈಗಲೂ ಜಾರುತ್ತೆ ಮಳೆ. ನಾವು ಮಳೆ ಹೋದಾಗ ಬಂದಿದ್ದೋ ಗೈಸ್ ಡಿಗ್ರಿಲಿ, ಅವಾಗ ತುಂಬಾ ಹುಷಾರಾಗಿ ಹೋಗ್ತಾ ಇದ್ವಿ.
ನಾರ್ಮಲ್ ಆಗಿದ್ರು ಹುಷಾರಾಗಿ ಹೋಗ್ಬೇಕು. ನಾರ್ಮಲ್ ಆಗಿ ಕಲ್ಲುಗಳು ನೋಡ್ರಿ ಕಲ್ಲಿಗೆ ಏನಾದ್ರು ಇದಾದ್ರೆ ಹೋಯ್ತು, ಕಾಲು ಮುರ್ಕೋತೀವಿ, ಉಳುಕ್ಬಿಡ್ತದಿಲ್ಲ ಅಂದ್ರೆ. ಹೌದು. ಜೈ ಶ್ರೀರಾಮ ಅಂತ ಬರ್ದವ್ರೆ. ಎಲ್ಲೋ ಇನ್ನ 43 ಮೀಟರ್ ಬಾ. ಹೆಂಗೈತೆ ಲೇಕ್ ಐತಲ್ಲಿ. ಲೇಕು ಕೆಳಗಡೆ ಕೆಳಗಡೆ ಬರ್ತಾರ ಬಾ. ಅಯ್ಯಪ್ಪ. ಗೈಸ್ ನೋಡಿ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಚಪ್ಪಲಿ ಹಾಕ್ಬಿಡಿ. ಬನ್ನಿ ಇವಾಗ ಕೆಳಗಡೆ ಹೋಗುವ, ವ್ಯೂ ಚೆನ್ನಾಗಿರುತ್ತೆ. ಬಾರೋ ಬಾ, ಎನರ್ಜಿ ಇರ್ಬೇಕಾದ್ರೆ ಹೋಗ್ಬಿಡುವ. ಎಲ್ಲಿ ಕೂತ್ಕೋತೀವ ಏನು. ಇಲ್ಲಿ ಬಿದ್ರೆ ಏನೂ ಇಲ್ಲ, ಆಪರೇಷನ್ ಇಲ್ಲ, ಏನೂ ಇಲ್ಲ. ನೋ ಆಪರೇಷನ್, ಕಲ್ಲುಗಳು ನೋ ಆಪರೇಷನ್. ಕಲ್ಲುಗಳು ಮಳೆ ಬರ್ದೇನೆ ಜಾರ್ತವೆ. ಹೌದು, ಮಳೆ ಬಂದ್ರೆ ಇನ್ನು ಮುಗೀತು ಕತೆ ನೋಡಿ. ಹಾಸ್ಪಿಟ್ಲಿಗೆ ಹೋಗೋ ಅವಕಾಶನೂ ಕೊಡಲ್ಲ ಇಲ್ಲಿ ಬಿದ್ದರೆ. ಇನ್ನು ಕೆಳಗಡೆ ಬಾ, ಇಷ್ಟೇ ಅಲ್ಲ, ಇನ್ನ ಕೆಳಗಡೆ ಹೋಗ್ಬೇಕು. ನೋಡಿ ಗೈಸ್, ವ್ಯೂ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಕ್ಯಾಮ್ರಾದಲ್ಲಿ ಅಷ್ಟೊಂದು ತೋರ್ಸೋಕ್ಕಾಗ್ತಾ ಇಲ್ಲ ನೋಡಿ, ಕ್ಲಾರಿಟಿ ತಕ್ಕ ಮಟ್ಟಿಗೆ ಬರುತ್ತೆ ಗೈಸ್. ಚಾರ್ಜ್ ಹಾಕಿರಲಿಲ್ಲ ಬಿಡು ಫೋನ್ ನಾನು. ಚಾರ್ಜ್ ಹಾಕ್ಲಿಲ್ವಾ? ಚಾರ್ಜ್ ಬೇಕಾ ಬರ್ಬೇಕು. ಜರ್ಸಿ ಹುಷಾರಾಗಿಡಪ್ಪ. ಕಾಪಿ ರೈಟ್ ಬರ್ತದ, ನೀ ಸಾಂಗ್ ಹಾಕ್ಕೊಳ್ಳೋ. ಕಾಪಿ ರೈಟ್ ಬರ್ತದ ಮಚ್ಚಾ. ದೊಡ್ಡ ಅಪ್ಪ ಇರ್ಬೋದೇನೋ. ಬೈಕ್ ತಕ ಬರ್ಬೇಕಿತ್ತು. ಬೈಕ್ ಇಲ್ಲೇ, ಬೈಕ್ ತಕ ಹಿಂಗೆ ಹೊಂಟೋಗ್ಬೋದಿತ್ತು. ಏನ್ ಧರಿಸಿ ನೋಡಿದ್ರಿ, ನಾವು ನೋಡ್ಲಿಲ್ಲ. ಫಸ್ಟ್ ಟೈಮ್ ಓ, ಎಕ್ಸ್ಪೀರಿಯನ್ಸ್. ನೀನು ಕೆಳಗಡೆ ಬರ್ಲಿಲ್ವಾ? ನೀ ಕೆಳಗಡೆ ಬಂದಿಲ್ಲ ಹಂಗಿದ್ರೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇವಾಗ ಫೈನಲಿ ಕೆಳಗಡೆ ಇಳಿತಾ ಇದ್ದೀವಿ. ಕೆಳಗಡೆ ಇಳಿಬೇಕಾದ್ರೆ ನಮಗೆ ಎರಡು ಖುಷಿ ಆಗೋ ವಿಚಾರ. ಒಂದು, ಕೆಳಗಡೆ ಇಳಿತಾ ಇದ್ದೀವಿ ಅನ್ನೋದು. ಇನ್ನೊಂದು, ಪಾಕೆಟ್ ಮನಿ ಬಂತು ಗೈಸ್ ಇವತ್ತು. ಫೈನಲಿ ಪಾಕೆಟ್ ಮನಿ ಕೇಳಿ ಸಾಕಾಗೋಗಿಲ್ಲ. ಹೋಗ್ಬಿಡ್ತೀಗ ಇವಾಗ ಮೆಸೇಜ್ ಬಂತು ನನಗೆ, ಪಾಕೆಟ್ ಮನಿ ಕೂಡ ಬಂತು. ಬನ್ನಿ ಇವಾಗ ಹಾಸ್ಟೆಲ್ಗೆ ಹೋಗುವ. ಒಬ್ಬಟ್ಟು ಮಾಡಿರ್ತಾರೆ, ಹೊಟ್ಟೆ ತುಂಬ ತಿಂದು ಸ್ವಲ್ಪ ರೆಸ್ಟ್ ಮಾಡುವ. ನೈಟ್ ಎದ್ದು ಓದ್ಕೋಬೇಕು ಗೈಸ್, ಎಕ್ಸಾಮ್ ಐತೆ ಗೈಸ್. ಫೈನಲಿ ಇವಾಗ ಆಚೆ ಬಂದು ನೋಡಿ, ಆಚೆ ಬಂದು ಇವಾಗ ಗಾಡಿ ತಗೊಂಡು ಹಾಸ್ಟೆಲ್ಗೆ ಹೋಗ್ಬೇಕು ಗೈಸ್. ಮಳೆ ಬರೋ ಥರ ಇದೆ. ಬನ್ನಿ ಇಲ್ಲಿಂದ ಬೈಕ್ ಹತ್ಕೊಂಡು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತೆ? ನಾವು ಬಂದಿದ್ದು ಒಂದು 3 ಕಿಲೋಮೀಟರ್ ಆಯ್ತಾ? ಆಯ್ತು, ಒಂದು 3 ಕಿಲೋಮೀಟರ್ ಐತೆ ಗೈಸ್ ಇಲ್ಲಿಂದ. ಗೇಟ್ ಚೆಕ್ ಪೋಸ್ಟ್ ಥರ, ಅದು ಚೆಕ್ ಪೋಸ್ಟ್ ಥರ ಅಲ್ಲಿ ಆ್ಯಕ್ಚುಲಿ ಆ ಕಡೆ ದಾರಿ ಇದೆ. ಗೈಸ್ ಇವಾಗ ನೋಡಿ, ಗಾಡೀಲಿ ಹೋಗ್ತಾ ಇದ್ದೀವಿ ಫೈನಲಿ. ಬನ್ನಿ ಇವಾಗ ಒಬ್ಬರ್ತೀನಿ ಹೋಗಿ. ಇಲ್ಲಿ ಇದಕ್ಕೆ ಹೋಗ್ಬೋದಿತ್ತಲ್ಲ, ತೋರಿಸ್ಬಿಡಿದ್ರಿ ನನಗೆ. ರಣದು ತೋರಿಸ್ಬಿಡುವ. ಇಲ್ಲಿ ಬರೋ ರೆಡಿ, ಇನ್ನೊಂದ್ಸರಿ ಬರುವಂತ ಇಲ್ಲೇ ತಾನೆ ಹತ್ರ. ಹತ್ರನಾ? ಅದೇ ರಣದು ಅಂದ್ರೆ ಅದು ಇದು ಮ್ಯೂಸಿಯಂ, ಏನು ಎಕ್ಸಿಬಿಷನ್. ಹೌದಾ? ಅದೊಂದು ವಿಡಿಯೋ ಇಟ್ಕೊ ಬರುವೆ. ಸಿಕ್ಸ್ಬಿಡ್ದಸಿ ಅಲ್ಲಿಗೆ. ಬನ್ನಿ ಗೈಸ್, ಈಗ ರಣದ್ದು ತೋರಿಸ್ತೀವಿ.
ನೋಡಿ. ನೋಡಿ ಇಲ್ಲಿ ಸಾವಂದುರ್ಗ ಬೆಟ್ಟ ಹೆಂಗೈತೆ ನೋಡು ಮಚ್ಚ. ಸಾವಂದುರ್ಗ ಬೆಟ್ಟ. ಹಾಂ, ಇದನ್ನ ನಮ್ಮ ಮಾವ ಹೇಳಿದ್ದ ಸಾವಂದುರ್ಗ ಬೆಟ್ಟಕ್ಕೆ ಹೋಗಂತ. ಅದು ಹತ್ಬೇಕು ನೋಡುವೆ. ಇದಕ್ಕಿಂತ ಇದು ಎಲಿಫೆಂಟ್ಸ್. ಹ್ಞೂ ನೋಡಿ, ಇದು ಒರಿಜಿನಲ್ ಥರನೇ ಕಾಣಿಸ್ತಾ ಇಲ್ಲ ನೋಡಕ್ಕೆ.